ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು CPU ಶೆಡ್ಯೂಲಿಂಗ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್, ಸರಿನಾ? ಸೊ ಇದನ್ನ ಟೋಟಲ್ 14 ಮಾರ್ಕ್ಸ್ ಗೆ ಕೇಳಿದ್ದಾರೆ, 14 ಮಾರ್ಕ್ಸ್. ಸೊ ಆ ಕ್ವಶನ್ ಪೇಪರ್ PDF ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದ ಫಸ್ಟ್ ಕಮ್ ಫಸ್ಟ್ ಸರ್ವ್, ಶಾರ್ಟೆಸ್ಟ್ ಜಾಬ್ ಫಸ್ಟ್, ರೌಂಡ್ ರಾಬಿನ್ ಅಂಡ್ ಪ್ರಿಯಾರಿಟಿ CPU ಶೆಡ್ಯೂಲಿಂಗ್ ಫಾರ್ ದಿಸ್ ಒನ್. ಸರಿನಾ? ಈಗ ಒಂದೊಂದಾಗೆ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ನೇದೇನು, ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ನಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಏನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಇರ್ಬೋದು, ಮತ್ತೆ ಶಾರ್ಟೆಸ್ಟ್ ಜಾಬ್ ಫಸ್ಟ್. ಫಸ್ಟ್ ಕಮ್ ಫಸ್ಟ್ ಸರ್ವ್ ಮತ್ತೆ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಇವೆರಡು ಏನು, ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್, ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. ಸೊ ಈಗ ಎರಡು ತರ ಮೇಜರ್ ಆಗಿ CPU ಶೆಡ್ಯೂಲಿಂಗ್ ಬರುತ್ತೆ, ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್. ಸೊ ಈ ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತೈತೆ ಅಂತಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಬಾರ್ದು. ಏನು, ಫಾರ್ ಎಕ್ಸಾಂಪಲ್ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗ್ತಾ ಇದೆ, ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 24 ಮಿಲಿ ಸೆಕೆಂಡ್ ಬೇಕು. ಈಗ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ನಾನು ಬೇರೆ ಪ್ರೋಸೆಸ್ಗಳಿಗೆ CPU ನ ಅಲೋಕೇಟ್ ಮಾಡಬಾರ್ದು. ಇದು ಯಾವ್ದು ಹೇಳೋದು, ನಾನ್ ಪ್ರಿಯಂಪ್ಟಿವ್. ಬಟ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ ಆಗಾಗ್ಲೇ ಶಿಫ್ಟ್ ಮಾಡ್ತಾ ಇರ್ರಿ ಪ್ರೋಸೆಸ್ ಗಳನ್ನ CPU ಅಂತ ಹೇಳುತ್ತೆ, ಸರಿನಾ? ಒಂದನ್ನೇ ಕಾನ್ಸ್ಟೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಿಡಬೇಡಿ, ಟೈಮ್ ಸ್ಪ್ಯಾನ್ ಪ್ರಕಾರ ನೀವು ಶಿಫ್ಟ್ ಮಾಡ್ತಾ ಇರಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ರೌಂಡ್ ರಾಬಿಂದು ಟೈಮ್ ಕ್ವಾಂಟಮ್ ಎಷ್ಟು ಕೊಟ್ಟಿದ್ದಾರೆ, 4 ಮಿಲಿ ಸೆಕೆಂಡ್. ಅಂದ್ರೆ ಒಂದು ಪ್ರೋಸೆಸ್ 4 ಮಿಲಿ ಸೆಕೆಂಡ್ಸ್ ಮಾತ್ರ ರನ್ ಆಗಕ್ಕಾಗೋದು. ಈಗ 24 ಮಿಲಿ ಸೆಕೆಂಡ್ ಬೇಕು ಫುಲ್ ರನ್ ಆಗೋದಕ್ಕೆ ಅಂತಂದ್ರೆ ಎಕ್ಸಿಕ್ಯೂಟ್ ಆಗೋದಕ್ಕೆ. ಇದು 4 ಮಿಲಿ ಸೆಕೆಂಡ್ ರನ್ ಆದ ತಕ್ಷಣ ಬೇರೆದಕ್ಕೆ ನಾವು CPU ನ ಅಲೋಕೇಟ್ ಮಾಡ್ಬೇಕಾಗತ್ತೆ. ಯಾವ್ದ್ರಲ್ಲಿ, ಪ್ರಿಯಂಪ್ಟಿವ್ ಅಲ್ಲಿ. ಇದ್ಯಾವ್ದು, ಇದು ನಾನ್ ಪ್ರಿಯಂಪ್ಟಿವ್, ಸರಿನಾ? FCFS SJF ನಾನ್ ಪ್ರಿಯಂಪ್ಟಿವ್. ಇವೆರಡಕ್ಕೂ ಕೂಡ ಪ್ರಯಾರಿಟಿದ ಅವಶ್ಯಕತೆ ಇಲ್ಲ. ಅವರು ಎಕ್ಸಾಮ್ ಅಲ್ಲಿ ಕೊಡ್ತಾರೆ, ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಅಂತಾನೆ ಕೊಡ್ತಾರೆ, ಸರಿನಾ? ನೀವು FCFS ಇರ್ಬೋದು, SJF ಇರ್ಬೋದು, ಮತ್ತೆ ರೌಂಡ್ ರಾಬಿನ್ಗೂ ಕೂಡ ಅಷ್ಟೇ. ಅವು ಮೂರಕ್ಕೂ ಕೂಡ ಯೂಸ್ ಮಾಡ್ಕೋಬೇಡಿ. ಈ ಪ್ರಿಯಾರಿಟಿ CPU ಶೆಡ್ಯೂಲಿಂಗ್ ಏನಿದೆ ಅದಕ್ಕೆ ಮಾತ್ರ ಈ ಪ್ರಿಯಾರಿಟಿ ಕಾಲಮ್ ಯೂಸ್ ಆಗೋದು. ಗೊತ್ತಾಯ್ತಾ? ಏನು ಪ್ರಿಯಾರಿಟಿ ಇದೆಯಲ್ಲ ಅದಕ್ಕೆ ಮಾತ್ರ ಈ ಪ್ರಿಯಾರಿಟಿ ಕಾಲಮ್ ಯೂಸ್ ಆಗೋದು. ಇನ್ಯಾವುದಕ್ಕೂ ಕೂಡ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, FCFS ಆಗ್ಲಿ, SJF ಆಗ್ಲಿ, ಮತ್ತೆ ರೌಂಡ್ ರಾಬಿನ್ಗೆ, ಸರಿನಾ? ಈಗ FCFS ಅನ್ನ ಸಾಲ್ವ್ ಮಾಡೋಣ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಂದ್ರೇನು, ಒಂಥರ ಲೈನ್ ಅಲ್ಲಿ ನಿಂತಿರೋ ಹಂಗೆ, ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ಸರ್ವಿಸ್ ಫಸ್ಟ್. ಈಗ ಟಿಕೆಟ್ಗೆ ಕ್ಯೂ ಅಲ್ಲಿ ನಿಂತಿರ್ತೀರ ನೀವು ಸಿನಿಮಾ ಥಿಯೇಟರ್ ಅಲ್ಲಿ, ಯಾರು ಫಸ್ಟ್ ನಿಂತಿರ್ತಾರೆ ಅವರಿಗೆ ಅಲ್ವಾ ಫಸ್ಟ್ ಕೊಡೋದು ಟಿಕೆಟ್ ಅನ್ನ. ಸೊ ಆ ತರ ಕಾನ್ಸೆಪ್ಟ್. ಈಗ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಾವು ಗ್ಯಾನ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಸರಿನಾ? ಗ್ಯಾನ್ ಚಾರ್ಟ್. ಸೊ ಗ್ಯಾನ್ ಚಾರ್ಟ್ ಎಲ್ಲಿಂದ ಶುರು ಆಗುತ್ತೆ, 0 ಇಂದ ಶುರು ಆಗುತ್ತೆ, ಸರಿನಾ? 0 ಇಂದ. ಈಗ ಅವರು ಮಿಲಿ ಸೆಕೆಂಡ್ಸ್ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಟೈಮ್ದು SI ಯೂನಿಟ್ ಅನ್ನ. ಸೊ ಮಿಲಿ ಸೆಕೆಂಡ್ಸ್ ಅಲ್ಲೇ ತಗೋಬೇಕು. ಅಂದ್ರೆ 0th ಮಿಲಿ ಸೆಕೆಂಡ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ. ಈಗ ನೋಡಿದ್ರೆ ಅರೈವಲ್ ಟೈಮೇ ಕೊಟ್ಟಿಲ್ಲ. ಅರೈವಲ್ ಟೈಮೇ ಕೊಟ್ಟಿಲ್ಲ ಅಂತಂದ್ರೆ ಸಿಂಪಲ್, ಅರೈವಲ್ ಟೈಮ್ ವಿಲ್ ಬಿ ಈಕ್ವಲ್ ಟು 0 ಅಂತ. ಅಂದ್ರೆ ಎಲ್ಲಾ ಪ್ರೋಸೆಸ್ ಆಲ್ರೆಡಿ ಅರೈವ್ ಆಗಿ ನಿಂತ್ಕೊಂಡಿದ್ದಾರೆ CPU ಅಲೋಕೇಶನ್ಗೋಸ್ಕರ. ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಅಂದ್ರೆ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ 0th ಮಿನಿಟ್ ಅಲ್ಲೇ, 0th ಮಿಲಿ ಸೆಕೆಂಡ್ ಅಲ್ಲೇ ಎಲ್ಲರೂ ಬಂದಿದ್ದಾರೆ ಅಂತ ಅರ್ಥ, ಸರಿನಾ? ಏನಾದ್ರೂ ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ 0 ಅಂತ ತಗೋಬೇಕು. ಈಗ ಎಲ್ಲರೂ ಕೂಡ ಬಂದಿದ್ದಾರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ ಯಾರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಸೊ ಅರೈವಲ್ ಟೈಮ್ ಪ್ರಕಾರ ನಾವು ಕೊಡ್ತಾ ಇದ್ವಿ, ಬಟ್ ಇಲ್ಲೇನಾಗಿದೆ, ನನಗೆ ಅರೈವಲ್ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, P1 P2 P3 ಇಲ್ಲಿ ಕೊಟ್ಟಿರುವಂತಹ ಸೀಕ್ವೆನ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಗೊತ್ತಾಯ್ತಾ? ಇಲ್ಲಿ ಕೊಟ್ಟಿರುವಂತಹ ಸೀಕ್ವೆನ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ, ಬಿಕಾಸ್ ದ ಅರೈವಲ್ ಟೈಮ್ ಇಸ್ ನಾಟ್ ಗಿವನ್. ಪ್ರೋಸೆಸ್ P1 ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡಬೇಕು, 24 ಮಿಲಿ ಸೆಕೆಂಡ್. ಯಾಕೆ, FCFS ಈಸ್ ಎ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. ಒಂದು ಪ್ರೋಸೆಸ್ ಶುರು ಆಯ್ತು ಅಂತಂದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಬೇರೆ ಪ್ರೋಸೆಸ್ಗೆ ನಾವು CPU ನ ಅಲೋಕೇಟ್ ಮಾಡಬಾರ್ದು. ಸೊ 24 ನಿಮಿಷದವರೆಗೂ ಕೂಡ, ಮಿಲಿ ಸೆಕೆಂಡ್ ವರ್ಗು ಕೂಡ ಇದೇ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈಗ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಯ್ತು. ನೆಕ್ಸ್ಟ್ ನಾವು ಪ್ರೋಸೆಸ್ P2ಗೆ ಅಲೋಕೇಟ್ ಮಾಡ್ತಾ ಹೋಗೋಣ, ಸರಿನಾ? ಇದೇ ಸೀಕ್ವೆನ್ಸ್ ಅಲ್ಲಿ ಅಲೋಕೇಟ್ ಮಾಡಿ. ಪ್ರೋಸೆಸ್ P2 ಎಷ್ಟು ನಿಮಿಷ ಬೇಕು, ಅದಕ್ಕೆ 3 ಮಿಲಿ ಸೆಕೆಂಡ್ಸ್ ಬೇಕು ಫುಲ್ ಕಂಪ್ಲೀಟ್ ಆಗೋದಕ್ಕೆ. ಸೊ 24 + 3 ಏನಾಗುತ್ತೆ, 27, ಸರಿನಾ? ಆಡ್ ಮಾಡ್ಬೇಕು, 0 + 24, 24 + 3 ವಿಲ್ ಬಿ ಈಕ್ವಲ್ ಟು 27. ಆ ತರ. ನೆಕ್ಸ್ಟ್ ಇನ್ನೊಂದೇ ಒಂದು ಪ್ರೋಸೆಸ್ ಇರೋದು, ಪ್ರೋಸೆಸ್ P3. ಇಟ್ ನೀಡ್ 3 ಮಿಲಿ ಸೆಕೆಂಡ್ ಫಾರ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಸೊ ಪ್ರೋಸೆಸ್ P3 ನ ರನ್ ಮಾಡೋಣ ಫಾರ್ 3 ಮಿಲಿ ಸೆಕೆಂಡ್. 27 + 3 ಏನಾಯ್ತು, 30. ಈಗ ಇಲ್ಲಿ ಬಂದಿರುವಂತ 30 ಕರೆಕ್ಟೋ ಇಲ್ವೋ, ವೆರಿ ಸಿಂಪಲ್. ನೋಡಿ ಇಲ್ಲಿ ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡಿ, 24 + 3 27, 27 + 3 30.
ಸೊ ಇಲ್ಲೂ ಬಂದು ಇವೆರಡು ವ್ಯಾಲ್ಯೂ ಸೇಮ್ ಇದ್ರೆ ನಮಗೆ ಪ್ರಾಬ್ಲಮ್ ಕರೆಕ್ಟ್ ಆಗಿ ನಾವು ಸಾಲ್ವ್ ಮಾಡಿದ್ವಿ ಅಂತ ಅರ್ಥ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕು. ಸರಿನಾ? ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು. ಟರ್ನ್ ಅರೌಂಡ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು. ಗೊತ್ತಾಯ್ತಾ? ಏನು ಕಂಪ್ಲೀಷನ್ ಟೈಮ್ ಅದನ್ನ ಯೂಸ್ ಮಾಡ್ಕೊಂಡು ಟರ್ನ್ ಅರೌಂಡ್ ಟೈಮ್ ಅದನ್ನ ಯೂಸ್ ಮಾಡ್ಕೊಂಡು ವೇಟಿಂಗ್ ಟೈಮ್. ನೋಡಿ, ಕಂಪ್ಲೀಷನ್ ಟೈಮ್ ಅಂದ್ರೇನು? ಒಂದು ಪ್ರೋಸೆಸ್ ಅದರ ಫುಲ್ ಎಕ್ಸಿಕ್ಯೂಷನ್ ಆದಂತ ಟೈಮ್. ನೋಡಿ, ಇಲ್ಲಿ ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಬಟ್ ಫುಲ್ ಕಂಪ್ಲೀಟ್ ಆಗಿದ್ದೆ ಯಾವಾಗ 24ನೇ ಮಿಲಿ ಸೆಕೆಂಡ್ ಅಲ್ಲಿ. ಸೊ 24 ಅಂತ ಬರಿಬೇಕು. ನೆಕ್ಸ್ಟ್ ಪ್ರೋಸೆಸ್ P2 ಶುರುವಾಗಿ 24 ಅಲ್ಲಿ, ಬಟ್ ಎಂಡ್ ಆಗಿದ್ದೆ ಯಾವಾಗ 27 ಅಲ್ಲಿ. ಪ್ರೋಸೆಸ್ P3 ಶುರುವಾಗಿ 27 ಅಲ್ಲಿ, ಎಂಡ್ ಆಗಿದ್ದೆ ಯಾವಾಗ 30 ಅಲ್ಲಿ. ಸರಿನಾ? ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೇನು? ನೋಡಿ, ಫಾರ್ಮುಲಾ ಬರುತ್ತೆ. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸರಿನಾ? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ 0 ಅಂತ ತಗೋಬೇಕು. ಸೊ 24 ಮೈನಸ್ 0 ವಿಲ್ ಬಿ 24, 27 ಮೈನಸ್ 0 ವಿಲ್ ಬಿ 27, 30 ಮೈನಸ್ 0 ವಿಲ್ ಬಿ 30. ನೆಕ್ಸ್ಟ್ ವೇಟಿಂಗ್ ಟೈಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸರಿನಾ? ಸೊ ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ಇಲ್ಲಿದೆ. 24 ಮೈನಸ್ 24 0 ಆಗುತ್ತೆ, 27 ಮೈನಸ್ 3 ಏನಾಗುತ್ತೆ 24 ಆಗುತ್ತೆ, 30 ಮೈನಸ್ 3 ಏನಾಗುತ್ತೆ 27 ಆಗುತ್ತೆ. ಸೊ ಇದರಲ್ಲಿ ಕ್ವಶನ್ಸ್ ಏನ್ ಕೇಳ್ಬೋದು? ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಂಡ್ ಆವರೇಜ್ ವೇಟಿಂಗ್ ಟೈಮ್ ಅಂತ ಕೇಳ್ತಾರೆ. ಸೊ ಆವರೇಜ್ ಟರ್ನ್ ಅರೌಂಡ್ ಟೈಮ್, ಆವರೇಜ್ ವೇಟಿಂಗ್ ಟೈಮ್, ಈ ಎರಡು ಫಾರ್ಮುಲಾಗಳು ನಿಮಗೆ ಪಕ್ಕಾ ಗೊತ್ತಿರ್ಬೇಕು. ಯಾವುದೇ ಪ್ರಾಬ್ಲಮ್ ಬರಲಿ CPU ಶೆಡ್ಯೂಲಿಂಗ್ ಮೇಲೆ ಇವೆರಡೇ ಕ್ವಶನ್ ಅನ್ನ ಕೇಳೋದು. ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್ ಕಂಡಿಡಿದು ಅವುಗಳದ್ದು ಆವರೇಜ್ ಅನ್ನ ಕಂಡುಹಿಡಿರಿ ಅಂತ. ಆವರೇಜ್ ಯಾವ ರೀತಿ ಕಂಡುಹಿಡಿತೀರಿ? ಆವರೇಜ್ ಟರ್ನ್ ಅರೌಂಡ್ ಟೈಮ್ ಇಲ್ಲಿರುವಂತ ಎಲ್ಲಾ ವ್ಯಾಲ್ಯೂಸ್ ಅನ್ನು ಕೂಡ ಆಡ್ ಮಾಡಿ. ಫಸ್ಟ್ ಟರ್ನ್ ಅರೌಂಡ್ ಟೈಮ್ ಕಾಲಮ್ದು 24 ಪ್ಲಸ್ 27 ಪ್ಲಸ್ 30 ಓಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಇರೋದು? 3 ಪ್ರೋಸೆಸ್. ಸೊ ಡಿವೈಡ್ ಇಟ್ ಬೈ 3. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ಆ ಕಾಲಮ್ ಅಲ್ಲಿ ಇರುವಂತ ಎಲ್ಲಾ ವ್ಯಾಲ್ಯೂಸ್ ಅನ್ನು ಆಡ್ ಮಾಡಿ. 0 ಪ್ಲಸ್ 24 ಪ್ಲಸ್ 27 ಓಲ್ ಡಿವೈಡೆಡ್ ಬೈ ಟೋಟಲ್ 3 ಪ್ರೋಸೆಸ್ ಇರೋದ್ರಿಂದ ಡಿವೈಡ್ ಇಟ್ ಬೈ 3. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ? ಸೊ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಇಸ್ 27, ಆವರೇಜ್ ವೇಟಿಂಗ್ ಟೈಮ್ ಇಸ್ 17. ಸೊ ಇದ್ಯಾವುದಕ್ಕಾಯ್ತು? ಫಸ್ಟ್ ಕಮ್ ಫಸ್ಟ್ ಸರ್ವ್ ಆಯ್ತು. ನೆಕ್ಸ್ಟ್ SJF ಗೆ ಹೋಗೋಣ. ಸೊ SJF ಕೂಡ ನಮಗೆ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. SJF ಅಂದ್ರೆ ಏನು? ಶಾರ್ಟೆಸ್ಟ್ ಜಾಬ್ ಫಸ್ಟ್. ಸೊ ಇವಾಗ ಹೇಳ್ಕೊಡ್ತೀನಿ ನೋಡಿ. ಗ್ಯಾನ್ ಚಾರ್ಟ್ ಅನ್ನೇ ಯೂಸ್ ಮಾಡ್ತಾ ಹೋಗ್ತೀವಿ ಸಾಲ್ವ್ ಮಾಡೋದಕ್ಕೆ. ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 0. ಸೊ 0 ಮಿಲಿ ಸೆಕೆಂಡ್, ಯಾಕಂತಂದ್ರೆ SI ಯೂನಿಟ್ ಮಿಲಿ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಈಗಲೂ ಕೂಡ ನಮಗೆ ಅರೈವಲ್ ಟೈಮ್ ಇಲ್ಲ ಅಂತಂದ್ರೂ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಯಾವ ರೀತಿ? ಈಗ ಪ್ರೋಸೆಸ್ P1 P2 P3 ಇದೆ. ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು? ಶಾರ್ಟೆಸ್ಟ್ ಜಾಬ್ ಫಸ್ಟ್. ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಂದ್ರೆ ಬರ್ಸ್ಟ್ ಟೈಮ್ ಕಾಲಮ್ ಅನ್ನ ನೋಡಿ. ಈಗ 24 ಮಿಲಿ ಸೆಕೆಂಡ್ ಬೇಕು ಯಾವುದಕ್ಕೆ? ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಪ್ರೋಸೆಸ್ P2 ಎಕ್ಸಿಕ್ಯೂಟ್ ಆಗೋದಕ್ಕೆ 3 ಮಿಲಿ ಸೆಕೆಂಡ್ಸ್ ಬೇಕು. ಪ್ರೋಸೆಸ್ P3 ಎಕ್ಸಿಕ್ಯೂಟ್ ಆಗೋದಕ್ಕೆ 3 ಮಿಲಿ ಸೆಕೆಂಡ್ಸ್ ಬೇಕು. ಈಗ ಇವರಿಬ್ಬರಲ್ಲಿ ಯಾರನ್ನಾದ್ರೂ ಎಕ್ಸಿಕ್ಯೂಟ್ ಮಾಡ್ಬೋದು. ಯಾಕೆ? ಇವರಿಬ್ರದ್ದು ಕಡಿಮೆ ಅಲ್ವಾ ಇರೋದು? ಶಾರ್ಟೆಸ್ಟ್ ಜಾಬ್ ಫಸ್ಟ್, ಇವರಿಬ್ರದ್ದು ಕಡಿಮೆ ಇರೋದು. ಸೊ ಈಗ ಯಾರನ್ನ ಎಕ್ಸಿಕ್ಯೂಟ್ ಮಾಡೋಣ? ಸೀಕ್ವೆನ್ಸ್ ಪ್ರಕಾರನೇ ಎಕ್ಸಿಕ್ಯೂಟ್ ಮಾಡೋಣ. ಸರಿನಾ? ಇವರಿಬ್ಬರಲ್ಲಿ ಸೀಕ್ವೆನ್ಸ್ ಪ್ರಕಾರ P2 ಅಲ್ವಾ ಇರೋದು? ಸೊ P2ನೇ ಎಕ್ಸಿಕ್ಯೂಟ್ ಮಾಡಿ. ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡಬೇಕು? SJF ಆಗಿರೋದ್ರಿಂದ ಇಟ್ ಈಸ್ ಎ ನಾನ್ ಪ್ರಿಯಂಪ್ಟಿವ್. ಸೊ ಒಂದ್ಸಲಿ ಶುರು ಆದ್ರೆ ಫುಲ್ ಎಕ್ಸಿಕ್ಯೂಟ್ ಆಗಬೇಕು. ಸೊ ಪ್ರೋಸೆಸ್ P2 ನೀಡ್ 3 ಮಿಲಿ ಸೆಕೆಂಡ್ಸ್ ಫಾರ್ ಇಸ್ ಎಕ್ಸಿಕ್ಯೂಷನ್. ಸೊ 3 ಮಿಲಿ ಸೆಕೆಂಡ್ಸ್ ರನ್ ಮಾಡ್ತೀನಿ. ನೆಕ್ಸ್ಟ್ ಇನ್ 2 ಪ್ರೋಸೆಸ್ ಇದಾವೆ. ಸೊ ಈ 2 ಪ್ರೋಸೆಸ್ ಆಲ್ರೆಡಿ 0th ಮಿನಿಟ್ ಅಲ್ಲೇ ಬಂದಿದಾವೆ. ಸೊ ಇವಾಗ ಇವರಿಬ್ಬರಲ್ಲಿ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಯಾರಿಗಿರೋದು? ಪ್ರೋಸೆಸ್ P3. ಸೊ ಪ್ರೋಸೆಸ್ P3 ನ ರನ್ ಮಾಡಿ ಫಾರ್ ಅನದರ್ 3 ಮಿಲಿ ಸೆಕೆಂಡ್. ಪ್ಲಸ್ 3 ಏನಾಗುತ್ತೆ? 6 ಮಿಲಿ ಸೆಕೆಂಡ್ಸ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಇನ್ನ ಒಂದೇ ಒಂದು ಪ್ರೋಸೆಸ್ ಉಳ್ಕೊಂಡಿರೋದು, ದಟ್ ಇಸ್ ಪ್ರೋಸೆಸ್ P1 ವಿಚ್ ನೀಡ್ 24 ಮಿಲಿ ಸೆಕೆಂಡ್ಸ್ ಫಾರ್ ಇಟ್ಸ್ ಎಕ್ಸಿಕ್ಯೂಷನ್. ಸೊ ಪ್ರೋಸೆಸ್ P1 ಅನ್ನ ನಾವು ಎಕ್ಸಿಕ್ಯೂಟ್ ಮಾಡೋಣ ಫಾರ್ ಅನದರ್ 24 ಮಿಲಿ ಸೆಕೆಂಡ್ಸ್ ಅಂತಂದ್ರೆ 30 ಆಗುತ್ತೆ. ಸರಿನಾ? ಸೊ ವ್ಯಾಲ್ಯೂ ಕರೆಕ್ಟ್ ಇಲ್ವಾ? ಯಾವ ರೀತಿ ಕಂಡುಹಿಡಿಯೋದು? ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡಿ. 3 ಪ್ಲಸ್ 3 6, 6 ಪ್ಲಸ್ 24 is 30. ಸರಿನಾ? ಸೊ ಇವಾಗ ಕರೆಕ್ಟ್ ಇದೆ ಅಂತ ಅಂದ್ರೆ ಆನ್ಸರ್ ಪರ್ಫೆಕ್ಟ್ ಇದೆ. ಈಗ ಕಂಪ್ಲೀಷನ್ ಟೈಮ್ ಯಾವ ರೀತಿ ಬರೆಯೋದು? ದ ಕಂಪ್ಲೀಷನ್ ಟೈಮ್ ಯಾವ ರೀತಿ ಬರೆಯೋದು? ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಕಂಪ್ಲೀಟ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಪ್ರೋಸೆಸ್ P2 ಶುರುವಾಗಿದ್ದು 0th ಮಿನಿಟ್, ಬಟ್ ಕಂಪ್ಲೀಟ್ ಆಯಿತು 3rd ಮಿನಿಟ್ ಅಲ್ಲಿ. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದೆ ಯಾವಾಗ? 6th ಮಿನಿಟ್. ಪ್ರೋಸೆಸ್ P2 ಶುರುವಾಗಿದ್ದು 0th ಮಿನಿಟ್, ಕಂಪ್ಲೀಟ್ ಆಗಿದ್ದು 3rd ಮಿಲಿ ಸೆಕೆಂಡ್ ಅಲ್ಲಿ. ಪ್ರೋಸೆಸ್ P3 ಶುರುವಾಗಿದ್ದು 3rd ಮಿಲಿ ಸೆಕೆಂಡ್, ಬಟ್ ಕಂಪ್ಲೀಟ್ ಆಗಿದ್ದು 6th ಮಿಲಿ ಸೆಕೆಂಡ್. ನೆಕ್ಸ್ಟ್ ಪ್ರೋಸೆಸ್ P1 ಕಂಪ್ಲೀಟ್ ಆಗಿದ್ದು 30 ಮಿಲಿ ಸೆಕೆಂಡ್. ಈಗ ಟರ್ನ್ ಅರೌಂಡ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇದೆ, ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಅದು 0 ಆಗುತ್ತೆ. ಮೈನಸ್ 0 ಏನಾಗುತ್ತೆ? 30. 3 ಮೈನಸ್ 0 ವಿಲ್ ಬಿ 3. 6 ಮೈನಸ್ 0 ವಿಲ್ ಬಿ 6.
ನೆಕ್ಸ್ಟ್ ವೇಟಿಂಗ್ ಟೈಮ್ ವಿಲ್ ಬಿ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ 30 ಇದೆ, ಬರ್ಸ್ಟ್ ಟೈಮ್ 24 ಇದೆ, ವ್ಯಾಲ್ಯೂ ಎಷ್ಟಾಯ್ತು 6. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ 3 ಇದೆ, ಬರ್ಸ್ಟ್ ಟೈಮ್ 3 ಇದೆ, 3 ಮೈನಸ್ 3 0. ಟರ್ನ್ ಅರೌಂಡ್ ಟೈಮ್ 6 ಇದೆ, ಬರ್ಸ್ಟ್ ಟೈಮ್ 3 ಇದೆ, 6 ಮೈನಸ್ 3 ಏನಾಗುತ್ತೆ 3 ಆಗುತ್ತೆ. ಈಗ ಅವುಗಳದ್ದು ಆವರೇಜ್ ಅನ್ನ ಕಂಡುಹಿಡಿತಾ ಹೋಗೋಣ. ಆವರೇಜ್ ಟರ್ನ್ ಅರೌಂಡ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? 30 + 3 + 6 ಹೋಲ್ ಡಿವೈಡೆಡ್ ಬೈ 3. ಯಾಕೆ 3 ಪ್ರೋಸೆಸ್ ಇರೋದು. 30 + 3 ಅಂತ ಅಂದ್ರೆ ಎಷ್ಟಾಗುತ್ತೆ 33 + 6 ವಿಲ್ ಬಿ 39. ಸೊ 39/3 ಅಂದ್ರೆ 3 1s 3 3s. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ 6 + 0 + 3 ಹೋಲ್ ಡಿವೈಡೆಡ್ ಬೈ 3. ಸೊ 6 + 3 ಅಂತಂದ್ರೆ 9, 9 ಡಿವೈಡೆಡ್ ಬೈ 3 ಅಂತಂದ್ರೆ 3. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ರೌಂಡ್ ರಾಬಿನ್ ಹೋಗೋಣ. ಸೊ ಈಗ ಗ್ಯಾನ್ ಚಾರ್ಟ್ ಅನ್ನೇ ಯೂಸ್ ಮಾಡ್ತೀವಿ, ಬಟ್ 2 ಕ್ಯೂಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಗ್ಯಾನ್ ಚಾರ್ಟ್ ಅಲ್ಲಿ. ಯಾವುದಕ್ಕೆ? ರೌಂಡ್ ರಾಬಿನ್ಗೆ, ಸರಿನಾ? ಸೊ ಟೈಮ್ ಕ್ವಾಂಟಮ್ ಏನಂತ ಕೊಟ್ಟಿದ್ದಾರೆ ಅವರು? 4 ಮಿಲಿ ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನ್ ಮಾಡ್ಬೇಕು ನಾವು? 2 ಕ್ಯೂಗಳನ್ನ ರೆಡಿ ಮಾಡ್ಕೋಬೇಕು. ಒಂದು ರನ್ನಿಂಗ್ ಕ್ಯೂ, ನೆಕ್ಸ್ಟ್ ರೆಡಿ ಕ್ಯೂ. ಸೊ ಈಗ ನೋಡಿ, ಅರೈವಲ್ ಟೈಮ್ ಅನ್ನ ನಮಗೆ ಕೊಟ್ಟಿಲ್ಲ. ಅರೈವಲ್ ಟೈಮ್ = 0, ಪ್ರಯಾರಿಟಿನ ತಾಳುವಂತ ಅವಶ್ಯಕತೆ ಇಲ್ಲ. ಸೊ ಈಗ ಏನ್ ಮಾಡೋದು? ಯಾವ ಪ್ರೋಸೆಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳೋದು? ಸೊ ಇಲ್ಲಿ ಏನ್ ಸೀಕ್ವೆನ್ಸ್ ಇದೆ ಅದೇ ಸೀಕ್ವೆನ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಹೋಗಿ. ಸೊ ಪ್ರೋಸೆಸ್ P1 ಎಲ್ಲಾ ಪ್ರೋಸೆಸ್ ಕೂಡ ಅರೈವ್ ಆಗಿದಾವೆ ಈಗ, ಸರಿನಾ? 0th ಮಿನಿಟ್ ಅಲ್ಲೇ ಅರೈವ್ ಆಗಿದಾವೆ, ಬಿಕಾಸ್ ದ ಅರೈವಲ್ ಟೈಮ್ ಆಫ್ ದಿ ಪ್ರೋಸೆಸ್ ಹಸ್ ಬಿನ್ ನಾಟ್ ಗಿವನ್. ಸೊ ಅದಕ್ಕೆ 0 ಅಂತ ತಗೋಬೇಕು. ಸೊ ಪ್ರೋಸೆಸ್ P1 ಕೂಡ ಬಂದಿದೆ, ಪ್ರೋಸೆಸ್ P2 ಕೂಡ ಬಂದಿದೆ, ನಂಗೆ ಪ್ರೋಸೆಸ್ P3 ಕೂಡ ಬಂದು ಕಾಯ್ತಾ ಇದ್ದಾರೆ. 3 ಜನನು ಕೂಡ ರೆಡಿ ಕ್ಯೂ ಅಲ್ಲಿ ಕಾಯ್ತಾ ಇದ್ದಾರೆ, ಸರಿನಾ? ಈಗ ಏನ್ ಮಾಡ್ತೀನಿ? ಮೊದಲನೇದನ್ನು ತಗೊಂತೀನಿ. ಸೊ ತಗೊಂಡ್ಬಿಟ್ಟು ರನ್ನಿಂಗ್ ಕ್ಯೂಗೆ ಹಾಕ್ತೀನಿ ಪ್ರೋಸೆಸ್ P1 ಅನ್ನು. ಎಲ್ಲಿಂದ ಶುರು ಆಗೋದು? 0 ಇಂದ ಶುರು ಆಗುತ್ತೆ, 0 ಮಿಲಿ ಸೆಕೆಂಡ್ಸ್ ಇದ್ದು. ಈಗ ನಾನು ಪ್ರೋಸೆಸ್ P1 ಅನ್ನು ಎಷ್ಟು ನಿಮಿಷ ರನ್ ಮಾಡಬೇಕು? 4 ಮಿಲಿ ಸೆಕೆಂಡ್ಸ್ ಮಾತ್ರ. ಅದು ಫುಲ್ ಎಕ್ಸಿಕ್ಯೂಟ್ ಆಯ್ತು, ಫುಲ್ ಎಕ್ಸಿಕ್ಯೂಟ್ ಆಗದೆ ಇದೋ ನನಗೆ ಬೇಕಾಗಿಲ್ಲ. 4 ಮಿಲಿ ಸೆಕೆಂಡ್ಸ್, 3 ಮಿಲಿ ಸೆಕೆಂಡ್ಸ್, 2 ಮಿಲಿ ಸೆಕೆಂಡ್ಸ್, 1 ಮಿಲಿ ಸೆಕೆಂಡ್ಸ್ ನಾನು ರನ್ ಮಾಡ್ಬೋದು. ಅಂದ್ರೆ 4ಕ್ಕಿಂತ ಕಡಿಮೆ ನೋಡಿ, ಮ್ಯಾಕ್ಸಿಮಮ್ ಅಷ್ಟೇ ಕೊಟ್ಟಿರೋದು. 4 ಮಿಲಿ ಸೆಕೆಂಡ್ಗಿಂತ ಜಾಸ್ತಿ ನಾನು ರನ್ ಮಾಡ್ಕೂಡ್ದು. ಸೊ ಏನ್ ಮಾಡ್ತೀನಿ? 4 ಮಿಲಿ ಸೆಕೆಂಡ್ಸ್ ರನ್ ಮಾಡ್ತೀನಿ. ಸೊ 0 + 4 4 ಆಯ್ತು. ಈಗ ಪ್ರೋಸೆಸ್ P1 ಫುಲ್ ಕಂಪ್ಲೀಟ್ ಆಗೋದಕ್ಕೆ, ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ಮಿಲಿ ಸೆಕೆಂಡ್ ಬೇಕಿತ್ತು? 24. ಬಟ್ ಇನ್ನು ಕೇವಲ 4 ಮಿಲಿ ಸೆಕೆಂಡ್ಸ್ದು ಕೆಲಸ ಆಗಿದೆ. ಸೊ 24ರಲ್ಲಿ 4 ಹೋದ್ರೆ ಎಷ್ಟು ಉಳಿತು? 20 ಮಾತ್ರ ಉಳಿತು. ಇನ್ನೂ ಕೂಡ ನಮಗೆ 20 ಮಿಲಿ ಸೆಕೆಂಡ್ಸ್ದು ಕೆಲಸ ಹಂಗೆ ಐತೆ. ಈಗ ಎಲ್ಲ ಪ್ರೋಸೆಸ್ ಅರೈವ್ ಆಗಿದಾವ? ಎಲ್ಲ ಪ್ರೋಸೆಸ್ ಅರೈವ್ ಆಗಿದೆ, ಬಿಕಾಸ್ ಅರೈವಲ್ ಟೈಮ್ is 0. ಸೊ ಪ್ರೋಸೆಸ್ P2 ಆಲ್ರೆಡಿ ನಮಗೆ ರೆಡಿ ಕ್ಯೂ ಅಲ್ಲಿ ಇದೆ, ಪ್ರೋಸೆಸ್ P3 ಆಲ್ರೆಡಿ ನನಗೆ ರೆಡಿ ಕ್ಯೂ ಅಲ್ಲಿ ಇದೆ, ಪ್ರೋಸೆಸ್ P1 ಇನ್ನೂ ಕೂಡ ಕೆಲಸ ಬಾಕಿ ಇದೆ. ಸೊ ಅದಕ್ಕೋಸ್ಕರ ಪ್ರೋಸೆಸ್ P1 ಅನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಯಾಕೆ? ಇನ್ನೂ ಕೂಡ 20 ಮಿಲಿ ಸೆಕೆಂಡ್ಸ್ದು ಕೆಲಸ ಹಂಗೆ ಬಾಕಿ ಉಳ್ಕೊಂಡಿದೆಯಲ್ಲ, ಅದಕ್ಕೋಸ್ಕರ. ಸೊ ಫಸ್ಟು ಯಾರನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ ಅವ್ರನ್ನ ನಾವು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ ರೆಡಿ ಕ್ಯೂಗೆ. ಆಮೇಲೆ ಏನ್ ಮಾಡ್ತೀವಿ? ಇನ್ನೂ ಏನಾದ್ರು ಕೆಲಸ ಬಾಕಿ ಇದ್ರೆ ಅವ್ರನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಆಗಿರುವಂತ P1 ಅನ್ನ ಲಾಸ್ಟಿಗೆ ನಾವು ಇನ್ಸರ್ಟ್ ಮಾಡ್ಬೇಕಾಗುತ್ತೆ, ಇನ್ನು ಕೆಲಸ ಉಳ್ಕೊಂಡಿದ್ರೆ. ಈಗ ಪ್ರೋಸೆಸ್ P2 ರೆಡಿ ಇದೆ, ಅದನ್ನ ರನ್ನಿಂಗ್ ಕ್ಯೂಗೆ ಹಾಕೊಂತೀನಿ. ಸೊ ಪ್ರೋಸೆಸ್ P2 ಎಷ್ಟು ನಿಮಿಷ ರನ್ ಮಾಡ್ಬೋದು? 4 ಮಿಲಿ ಸೆಕೆಂಡ್ ಮ್ಯಾಕ್ಸಿಮಮ್. ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ಬೇಕು? 3 ಮಿಲಿ ಸೆಕೆಂಡ್ ಸಾಕು, ಸರಿನಾ? ಸೊ 4 ಮಿಲಿ ಸೆಕೆಂಡ್ಸ್ ಅಲೋ ಇದೆ, ಬಟ್ ಇನ್ನೂ 1 ಮಿಲಿ ಸೆಕೆಂಡ್ಸ್ ಏನಕ್ಕೆ ವೇಸ್ಟ್ ಮಾಡೋಣ? ಸುಮ್ಮನೆ ಸ್ಟ್ಯಾಗ್ನೆಂಟ್ ಆಗಿ ಇಡಬೇಕಾಗತ್ತಲ್ಲ CPU. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಕೇವಲ 3 ಮಿಲಿ ಸೆಕೆಂಡ್ಸ್ ಮಾತ್ರ ರನ್ ಮಾಡ್ತೀನಿ. 4 + 3 7 ಆಯ್ತು. ಸೊ ಇವಾಗ ಪ್ರೋಸೆಸ್ P2 ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಸೊ ಈಗ ಅದು ಫುಲ್ ಎಕ್ಸಿಕ್ಯೂಟ್ ಆಗಿದೆ ಅಂತಂದ್ರೆ ಮತ್ತೆ ಇನ್ನೊಂದ್ಸಲಿ ರೆಡಿ ಕ್ಯೂಗೆ ಹಾಕುವಂತ ಅವಶ್ಯಕತೆ ಇಲ್ಲ, ಸರಿನಾ? ಅದು ಕೆಲಸನೇ ಮುಗಿದಿದೆ ಅಂತಂದ್ರೆ ರೆಡಿ ಕ್ಯೂಗೆ ಹಾಕುವಂತ ಅವಶ್ಯಕತೆ ಏನಿದೆ? ಏನೂ ಇಲ್ಲ. ಸೊ ಈಗ ಪ್ರೋಸೆಸ್ P3 ಉಳ್ಕೊಂಡಿದೆ, ಅದು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P1 ಇದೆ, ಅದು ಕೂಡ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಈಗ ಪ್ರೋಸೆಸ್ P3 ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಸೊ ಪ್ರೋಸೆಸ್ P3 ಎಷ್ಟು ಮಿಲಿ ಸೆಕೆಂಡ್ಸ್ ಬೇಕು? 3 ಮಿಲಿ ಸೆಕೆಂಡ್ಸ್. ಸೊ ಮ್ಯಾಕ್ಸಿಮಮ್ 4 ಮಿಲಿ ಸೆಕೆಂಡ್ಸ್ ಅಲೋ ಇದೆ, ಬಟ್ 3 ಮಿಲಿ ಸೆಕೆಂಡ್ಸ್ ಮಾತ್ರ ರನ್ ಮಾಡಿದ್ರೆ ಸಾಕು. ಸೊ 7 + 3 ಏನಾಯ್ತು? 10 ಮಿಲಿ ಸೆಕೆಂಡ್ಸ್. ಸೊ ಪ್ರೋಸೆಸ್ P3 ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಈಗ ನನ್ನ ಹತ್ರ ರೆಡಿ ಕ್ಯೂ ಅಲ್ಲಿ ಒಂದೇ ಒಂದು ಪ್ರೋಸೆಸ್ ಇದೆ, ಉಳ್ಕೊಂಡಿರೋದು ಕೂಡ ಅದೊಂದೇ ಪ್ರೋಸೆಸ್. ಉಳ್ಕೊಂಡಿರೋದು ಅದೊಂದೇ ಪ್ರೋಸೆಸ್ ಆಗಿರೋದ್ರಿಂದ 20 ಮಿಲಿ ಸೆಕೆಂಡ್ ಒಂದೇ ಸಲ ರನ್ ಮಾಡ್ತೀನಿ. ಹಾಗಾಗ್ಲೇ ಏನಕ್ಕೆ 4 ಸೆಕೆಂಡ್ ಅಂತ ರನ್ ಮಾಡೋದು? ಒಂದೇ ಒಂದು ಪ್ರೋಸೆಸ್ ಅಲ್ವಾ ಇರೋದು. ಸೊ ಅದನ್ನ 4 ಮಿಲಿ ಸೆಕೆಂಡ್. ಸೊ ಈ ತರ ಬರಿತಾ ಹೋದ್ರೆ ಉದ್ದಕ್ಕೂ ಆಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಟೈಮ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಒಂದೇ ಒಂದು ಪ್ರೋಸೆಸ್ ಇರೋದ್ರಿಂದ ನಾನು ಅದನ್ನ ರನ್ ಮಾಡ್ತೀನಿ. ಗೊತ್ತಾಯ್ತಾ? ಈಗ ಏನಾದ್ರೂ ಕ್ಯೂ ಇದೆ ಅಂತಂದ್ರೆ ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಬರಬೇಕು ಲೈನ್ ಅಲ್ಲಿ.
ಕ್ಯೂ ಇಲ್ಲ, ಒಬ್ಬನೇ ಒಬ್ಬಿದ್ದಾನೆ ಅಂದ್ರೆ ಅವನೇನಾರ ಲೈನಲ್ಲಿ ಬರಬೇಕಾ? ಡೈರೆಕ್ಟಾಗಿ ಬಂದು ಟಿಕೆಟ್ ತಗೊಂಡೋಗ್ತಾನೆ. ಸೊ ಆ ಒಂದು ಕಾನ್ಸೆಪ್ಟ್ ಅಷ್ಟೇ. ಸೊ ಈಗ ಪ್ರೋಸೆಸ್ P1 ಇದೆ, ಅದಕ್ಕೆ ಇನ್ನು 20 ಮಿಲಿ ಸೆಕೆಂಡ್ಸ್ದು ಕೆಲಸ ಬಾಕಿ ಇದೆ. ಸೊ 20 ಮಿಲಿ ಸೆಕೆಂಡ್ಸ್ ರನ್ ಮಾಡ್ತೀನಿ ಪ್ರೋಸೆಸ್ P1. ಸೊ 10 + 20 ಅಂತಂದರೆ 30 ಮಿಲಿ ಸೆಕೆಂಡ್ಸ್. ಸೊ ಇವಾಗ ಎಲ್ಲ ಪ್ರೊಸೆಸ್ಸು ಕೂಡ ಅವುಗಳ ಎಕ್ಸಿಕ್ಯೂಷನನ್ನು ಕಂಪ್ಲೀಟ್ ಮಾಡಿದ್ದಾವೆ. ಕರೆಕ್ಟ್ ಇದೆಯಾ? ಇಲ್ಲಿ ಆ್ಯಡ್ ಮಾಡಿದ್ರೆ 30 ಬರುತ್ತೆ ಬರ್ಸ್ಟ್ ಟೈಮನ್ನು. ಸೊ ಅಲ್ಲೂ ಕೂಡ 30 ಬಂದಿದೆ. ಸೊ ಪರ್ಫೆಕ್ಟ್ ಆನ್ಸರ್. ಸೊ ಇವಾಗ ಕಂಪ್ಲೀಷನ್ ಟೈಮ್ ಬರೀರಿ. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿಲಿ ಸೆಕೆಂಡ್, ಬಟ್ ಕಂಪ್ಲೀಟ್ ಆಗಿದ್ದು 30th ಮಿಲಿ ಸೆಕೆಂಡ್. ಪ್ರೋಸೆಸ್ P2 ಕಂಪ್ಲೀಟ್ ಆಗಿದ್ದು ಯಾವಾಗ? 7th ಮಿಲಿ ಸೆಕೆಂಡ್. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು 10th ಮಿಲಿ ಸೆಕೆಂಡ್. ಟರ್ನ್ ಅರೌಂಡ್ ಟೈಮ್ ಅಂತಂದರೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಅರೈವಲ್ ಟೈಮ್ ಕೊಟ್ಟಿಲ್ಲ, ಸೊ 0. 30 - 0 30, 7 - 0 7, 10 - 0 10. ನೋಡಿ ಎಷ್ಟು ಈಸಿ. ವೇಟಿಂಗ್ ಟೈಮ್ ಅಂತ ಅಂದ್ರೇನು? ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ವ್ಯಾಲ್ಯೂ ಇಲ್ಲಿದೆ. ಸೊ ಇನಿಷಿಯಲ್ ಬರ್ಸ್ಟ್ ಟೈಮ್ ವ್ಯಾಲ್ಯೂ ತಗೋಬೇಕು. ಅವರು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅದು. 30 - 24 ಏನಾಗುತ್ತೆ? 6. 7 - 3 ಏನಾಗುತ್ತೆ? 4. 10 - 3 ಏನಾಗುತ್ತೆ? 7. ನೋಡಿ ವೆರಿ ಈಸಿ. ಈಗ ಟರ್ನ್ ಅರೌಂಡ್ ಟೈಮ್ದು ಆವ್ರೇಜ್ ಮತ್ತು ವೇಟಿಂಗ್ ಟೈಮ್ದು ಆವ್ರೇಜನ್ನು ಕಂಡುಹಿಡಿಯೋಣ. ಟರ್ನ್ ಅರೌಂಡ್ ಟೈಮ್ ವ್ಯಾಲ್ಯೂಸ್ ಎಲ್ಲದನ್ನು ಆ್ಯಡ್ ಮಾಡಿ. 30 + 7 + 10 ಹೋಲ್ ಡಿವೈಡೆಡ್ ಬೈ 3. ಸೊ ವ್ಯಾಲ್ಯೂ ಏನಾಗುತ್ತೆ? 30 + 10 ಅಂತಂದರೆ 40. 40 + 7 ವಿಲ್ ಬಿ 47 ಹೋಲ್ ಡಿವೈಡೆಡ್ ಬೈ 3. ಸೊ ಇಷ್ಟೊಂದು ಬರೆದ್ರೂ ಸಾಕು. ಏನು ನೀವು ಡೆಸಿಮಲಲ್ಲಿ ಬರಿಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಫ್ರ್ಯಾಕ್ಷನಲ್ಲಾಗಿ ಇಟ್ರೂ ನಡೆಯುತ್ತೆ, ಡೆಸಿಮಲ್ಲಾಗಿ ಬರೆದ್ರೂ ನಡೆಯುತ್ತೆ. ನೆಕ್ಸ್ಟ್ ಆವ್ರೇಜ್ ವೇಟಿಂಗ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ಆ್ಯಡ್ ಮಾಡಿ ಆದಷ್ಟು. 6 + 4 + 7 ಹೋಲ್ ಡಿವೈಡೆಡ್ ಬೈ 3. 6 + 4 is 10, 10 + 7 is 17 ಹೋಲ್ ಡಿವೈಡೆಡ್ ಬೈ 3. ಸೊ ದಿಸ್ ಈಸ್ ದ ವ್ಯಾಲ್ಯೂ ಫಾರ್ ಆವ್ರೇಜ್ ವೇಟಿಂಗ್ ಆ್ಯಂಡ್ ಆವ್ರೇಜ್ ಟರ್ನ್ ಅರೌಂಡ್ ಟೈಮ್. ನೆಕ್ಸ್ಟ್ ಲಾಸ್ಟ್ ಒನ್ಗೆ ಹೋಗೋಣ, ಪ್ರಯಾರಿಟಿ. ಸೊ ಇವಾಗ ಪ್ರಯಾರಿಟಿ CPU ಶೆಡ್ಯೂಲಿಂಗ್. ಸೊ ಪ್ರಯಾರಿಟಿ CPU ಶೆಡ್ಯೂಲಿಂಗಲ್ಲಿ ನಮಗೆ 2 ಥರ ಬರುತ್ತೆ. ಒಂದು ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್, ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್. ಏನಾದ್ರೂ ಅವರು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್ಗೆ ಅಪ್ಲೈ ಮಾಡಬೇಕು. ಅವ್ರು ಏನಾದ್ರೂ ಕೂಡ ಪರ್ಫೆಕ್ಟ್ಗೆ ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಅಥವಾ ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಅಂತ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನಾನ್ ಪ್ರಿಯಂಪ್ಟಿವ್ ಅನ್ನೇ ಅಪ್ಲೈ ಮಾಡಬೇಕು. ನಾನ್ ಪ್ರಿಯಂಪ್ಟಿವ್ ಅಂದ್ರೇನು? ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಫುಲ್ ಎಕ್ಸಿಕ್ಯೂಟ್ ಆಗಬೇಕು, ಅಲ್ಲಿವರೆಗೂ ಬೇರೆ ಪ್ರೋಸೆಸ್ಗೆ ನಾವು ಅಲೋಕೇಟ್ ಮಾಡಬಾರ್ದು CPU-ನ. ಸೊ ಆ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ಈಗ ಪ್ರಯಾರಿಟಿ ವ್ಯಾಲ್ಯೂಸ್ ಯೂಸ್ ಆಗ್ತಾ ಹೋಗ್ತವೆ, ಸರಿನಾ? ಸೊ ಸೇಮ್ ಗ್ಯಾನ್ ಚಾರ್ಟ್ ವಿಚ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ದ 0. ಸೊ 0th ಮಿಲಿ ಸೆಕೆಂಡ್ಸ್ ಯಾರ್ಯಾರು ಬಂದಾರ ನೋಡಿ. ಅರೈವಲ್ ಟೈಮೇ ಕೊಟ್ಟಿಲ್ಲ. ಸೊ ಅರೈವಲ್ ಟೈಮ್ ಈಸ್ ಈಕ್ವಲ್ ಟು 0 ಅಂದರೆ ಎಲ್ಲ 3 ಪ್ರೋಸೆಸ್ಗಳು ಆಲ್ರೆಡಿ ಅರೈವ್ ಆಗಿ ಕಾಯ್ತಾ ಇದ್ದಾವೆ CPU ಅಲೋಕೇಶನ್ಗೋಸ್ಕರ. ಸೊ ಈಗ ಯಾರಿಗೆ ಕೊಡಬೇಕು ನನ್ನ ಪ್ರಿಫರೆನ್ಸನ್ನು? ಅವ್ರು ಹೇಳಿರೋದೇನು? ಹೈಯರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ ಅಂತ ಹೇಳಿದ್ದಾರೆ. ಸೊ ಇದು ಎಕ್ಸೆಪ್ಷನ್ ನೋಡಿ, ಸರಿನಾ? ಈ ಥರ ಎಕ್ಸಾಮಲ್ಲಿ ಮಾಡಕ್ಕೆ ಹೋಗ್ಬಾರ್ದು. ನೆನಪಿರಲಿ, ಅವ್ರೇನಾದ್ರೂ ಕೂಡ ಸ್ಪೆಸಿಫೈ ಮಾಡಿದ್ರೆ ಹೈಯರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ ಅಂತ, ಅವಾಗ ಮಾತ್ರ ಈ ಟೆಕ್ನಿಕನ್ನು ಅಪ್ಲೈ ಮಾಡ್ಬೇಕು. ನಾನೇನು ಇವಾಗ ಬರೀತೀನಿ ಅದು. ಇಲ್ಲ ಅಂತಂದರೆ ಲೋವರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ ಆಗಿರುತ್ತೆ. ಅಂದರೆ ಒಂದೊಂದ್ಸಲಿ ಅವ್ರು ಮೆನ್ಷನ್ ಮಾಡಲ್ಲ, ಪ್ರಯಾರಿಟಿನ ವ್ಯಾಲ್ಯೂನ ಕಂಡುಹಿಡಿರಿ ಅಂತ ಹೇಳ್ತಾರೆ. ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಅಪ್ಲೈ ಮಾಡಿ. ಅವಾಗ ನೀವೇನು ಮಾಡಬೇಕು? ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ ಅಂತ ತಗೋಬೇಕು. ಅಂದರೆ ಇವಾಗ 0 1 2 3 4 ಅಂತ ಇದೆ ಅಂತ ಅನ್ಕೊಳ್ಳಿ. ಯಾರಿಗೆ ಪ್ರಯಾರಿಟಿ ಜಾಸ್ತಿ ಕೊಡಬೇಕಾಗಿರೋದು? 0ಗೆ. ಲೋಯರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ. ಯಾವಾಗ ಅವ್ರು ಏನಾದರೂ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ. ಈಗ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ಅಂತಾನೆ ಇದನ್ನ ಮೆನ್ಷನ್ ಮಾಡಿರೋದು, ಗೊತ್ತಾಯ್ತಾ? ಸೊ ಏನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನಾವು ಸಾಲ್ವ್ ಮಾಡೋದು ಹಿಂಗೆ, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಯಾವುದು ವ್ಯಾಲ್ಯೂ ಲೋ ಇರುತ್ತೆ ಅದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿನ ಕೊಡ್ತೀವಿ. ಸೊ ಇದು ಯಾವ ರೀತಿ ಅಂದರೆ, ಫಸ್ಟ್ ಪ್ರೈಸ್ ಇರೋನಿಗೆ ಅಲ್ವಾ ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರೈಸ್ ಇರೋನು ಒಂಚೂರು ಕಡಿಮೆ, ಥರ್ಡ್ ಪ್ರೈಸ್ ಇರೋನು ಒಂಚೂರು ಕಡಿಮೆ, ಆ ಥರ. ಬಟ್ ಇಲ್ಲಿ ಅವ್ರು ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಅಂತಾನೆ ಹೈಯರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಮಾಡಬೇಕು? ದೊಡ್ಡ ವ್ಯಾಲ್ಯೂ ಯಾವುದಿದೆ ಅದಕ್ಕೆ ಪ್ರಿಯಾರಿಟಿ ಜಾಸ್ತಿ ಕೊಡಬೇಕು. 3 ಪ್ರೋಸೆಸ್ಗಳು ಆಲ್ರೆಡಿ ಅರೈವ್ ಆಗಿ ವೆಯ್ಟ್ ಮಾಡ್ತಾ ಇರೋದ್ರಿಂದ 0th ಮಿನಿಟಲ್ಲೇ ನಾವೇನು ಮಾಡ್ತೀವಿ ಅಂತಂದರೆ ಈ 3ರಲ್ಲಿ ಪ್ರಯಾರಿಟಿ ವ್ಯಾಲ್ಯೂ ಯಾರಿಗೆ ಜಾಸ್ತಿ ಇದೆ ಅವರಿಗೆ ಪ್ರಿಫರೆನ್ಸ್ ಅನ್ನು ಕೊಡ್ತೀವಿ. ಅಕಾರ್ಡಿಂಗ್ ಟು ದಿಸ್ ಕ್ವಶನ್ ನಾನು ಹೇಳ್ತಾ ಇದ್ದೀನಿ, ಅಕಾರ್ಡಿಂಗ್ ಟು ದಿಸ್ ಕ್ವಶನ್, ಸರಿನಾ? ಬೇರೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಮಾಡಿರ್ತೀನಿ, ಆ ವಿಡಿಯೋಗಳನ್ನ ನೀವು ನೋಡಬೇಕಾಗತ್ತೆ ಆ ಥರ ಸಾಲ್ವ್ ಮಾಡೋದು ಯಾವ ರೀತಿ ಅಂತ. ಈಗ ಪ್ರೋಸೆಸ್ P3 ಏನಿದೆ? ಪ್ರಯಾರಿಟಿ 3. ಪ್ರೋಸೆಸ್ P2 ಪ್ರಯಾರಿಟಿ ಈಸ್ 2. ಪ್ರೋಸೆಸ್ P1 ಪ್ರಯಾರಿಟಿ ಈಸ್ 1. ಬಿಗ್ಗರ್ ವ್ಯಾಲ್ಯೂ ಯಾವುದಿರೋದು? 3. ಸೊ ಪ್ರೋಸೆಸ್ P3 ಅನ್ನು ರನ್ ಮಾಡಬೇಕು. ಸಿನ್ಸ್ ಐ ಆಮ್ ಅಪ್ಲೈಯಿಂಗ್ ದ ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್. ಸೊ ಎಷ್ಟು ನಿಮಿಷ? 3 ಮಿಲಿ ಸೆಕೆಂಡ್ಸ್ ಡೈರೆಕ್ಟಾಗಿ ರನ್ ಮಾಡಿ. 0 + 3 3 ಆಯಿತು. ನೆಕ್ಸ್ಟ್ ಪ್ರೋಸೆಸ್ P3 ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಇವೆರಡು ಪ್ರೋಸೆಸ್ ಉಳ್ಕೊಂಡಿದ್ದಾವೆ. ಸೊ ಪ್ರಯಾರಿಟಿ ನೋಡಿದ್ರೆ 1 2 ಬಿಗ್ಗರ್ ಹೈಯರ್ ದ ವ್ಯಾಲ್ಯೂ ಹೈಯರ್ ಪ್ರಿಯಾರಿಟಿ. ಸೊ ಪ್ರೋಸೆಸ್ P2ನ ರನ್ ಮಾಡಬೇಕು ಫಾರ್ ಅನದರ್ 3 ಮಿಲಿ ಸೆಕೆಂಡ್ಸ್.
ಸೊ 3 + 3 ಏನಾಯಿತು 6. ನೆಕ್ಸ್ಟ್ ಲಾಸ್ಟ್ ಒಂದೇ ಒಂದು ಉಳ್ಕೊಂಡಿರೋದು. ಸೊ ಪ್ರೋಸೆಸ್ P1 ಅನ್ನ ರನ್ ಮಾಡೋಣ ಫಾರ್ ಅನದರ್ 24 ಮಿಲಿಸೆಕೆಂಡ್ಸ್. ಸೊ 24 ಮಿಲಿಸೆಕೆಂಡ್ಸ್ ಅಂತಂದ್ರೆ 6 + 24 ವಿಲ್ ಬಿ 30. ಗೊತ್ತಾಯ್ತಾ? ಅವ್ರು ಮೆನ್ಷನ್ ಮಾಡಿರ್ತಾರೆ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಹೈಯರ್ ನಂಬರ್ ಹೈಯರ್ ಪ್ರಿಯಾರಿಟಿ ಅಂತ. ಅವಾಗ ಮಾತ್ರ ನಾವು ಹೈಯೆಸ್ಟ್ ವ್ಯಾಲ್ಯೂನ ಹೈಯೆಸ್ಟ್ ಪ್ರಿಯಾರಿಟಿಯಾಗಿ ತಗೋಬೇಕು. ಅವ್ರೇನಾದ್ರೂ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಗೊತ್ತಾಯ್ತಾ? ಸೊ ಎಸ್, ಇವಾಗ ಸೇಮ್ ಪ್ರೊಸೀಜರ್. ಕಂಪ್ಲೀಷನ್ ಟೈಮ್ ಅಂದ್ರೇನು? ದ ಟೈಮ್ ಅಟ್ ವಿಚ್ ಎ ಪ್ರೋಸೆಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಪ್ರೋಸೆಸ್ P3 ಶುರುವಾಗಿದ್ದು 0th ಮಿಲಿಸೆಕೆಂಡ್ ಬಟ್ ಕಂಪ್ಲೀಟ್ ಆಗಿದ್ದು 3rd ಮಿಲಿಸೆಕೆಂಡ್. ಪ್ರೋಸೆಸ್ P2 ಕಂಪ್ಲೀಟ್ ಆಗಿದ್ದು 6th ಮಿಲಿಸೆಕೆಂಡ್. ಪ್ರೋಸೆಸ್ P1 ಕಂಪ್ಲೀಟ್ ಆಗಿದ್ದು 30th ಮಿಲಿಸೆಕೆಂಡ್. ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೇನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇದೆ, ಅರೈವಲ್ ಟೈಮ್ ಕೊಟ್ಟಿರಲಿಲ್ಲ, ಸೊ 0 ಅಂತ ತಗೋಬೇಕು. 30 - 0 30, 6 - 0 6, 3 - 0 3. ನೆಕ್ಸ್ಟ್ ವೇಟಿಂಗ್ ಟೈಮ್ ವಿಲ್ ಬಿ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ಇಲ್ಲಿದೆ. 30 - 24 ವಿಲ್ ಬಿ 6, 6 - 3 ಅಂತ ಅಂದ್ರೆ 3, 3 - 3 ಅಂತ ಅಂದ್ರೆ 0. ಈಗ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಂಡ್ ಆವರೇಜ್ ವೇಟಿಂಗ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿ. ಟರ್ನ್ ಅರೌಂಡ್ ಟೈಮ್ ಕಾಲಮ್ ಅಲ್ಲಿ ಇರುವಂತ ಎಲ್ಲ ವ್ಯಾಲ್ಯೂಸ್ ಆಡ್ ಮಾಡಿ. 30 + 6 + 3 ಹೋಲ್ ಡಿವೈಡೆಡ್ ಬೈ 3. ಯಾಕೆ? 3 ಪ್ರೋಸೆಸ್ ಇರೋದು. 30 + 6 is 36, 36 + 3 is 39. ಸೊ 39/3 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 3 1s 3 3s. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ 6 + 3 + 0 ಹೋಲ್ ಡಿವೈಡೆಡ್ ಬೈ 3. ಸೊ 6 + 3 is 9, 9/3 ಅಂತಂದ್ರೆ 3. ಈ ತರ ನೀವು ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 14 ಮಾರ್ಕ್ಸ್ ಕ್ವಶನ್ ಅನ್ನ ಡೈರೆಕ್ಟ್ ಆಗಿ ಕೇಳಿದ್ರು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳ ವಿಡಿಯೋ ಲಿಂಕ್ ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.